ಆದರೆ ಈ ಸೆಲೆಬ್ರಿಟೀಸ್ ಸೆಲೆಬ್ರಿಟಿಗಳು ತಮ್ಮ ಅಂಡಾಣುಗಳನ್ನು ಶೇಖರಣೆ ಮಾಡಿರ್ತಾರೆ, ಪ್ರಿಸರ್ವ್ ಮಾಡಿ ಮತ್ತೆ ಬಳಕೆ ಮಾಡ್ಕೊಳ್ತಾರೆ. ಆಮೇಲೆ ಕೆಲವರು 40 ವರ್ಷ 45 ವರ್ಷಕ್ಕೆ ಪ್ರೆಗ್ನೆನ್ಸಿ, ಮಕ್ಕಳು ತುಂಬ ಹೆಲ್ದಿಯಾಗಿರ್ತಾರೆ. ಅದು ಹೇಗೆ? ಈಗ ಬಹಳಷ್ಟು ಜನ ಅಂದ್ಕೊಂತಾರೆ, ಈಗ ನೋಡಿ ನೀವು ಹೇಳ್ತಾ ಇದ್ದೀರಾ ವಯಸ್ಸಾದಾಗ ಅಬ್ನಾರ್ಮಲ್ ಮಗು ಹುಟ್ಟುವ ಸಾಧ್ಯತೆ ಜಾಸ್ತಿ ಅಂತ. ಬೇಕಾದಷ್ಟು ಜನ ಸೆಲೆಬ್ರಿಟಿಗಳನ್ನ ನಾವು ನೋಡ್ತೀವಿ, ಎಷ್ಟೋ ವರ್ಷ 40-45 ಮದುವೆ ಆಗದೆ ನಿಧಾನ, ಅವರು ಮಕ್ಕಳನ್ನು ನಿಧಾನ. ಹೇಗೆ ಇದು ನೀವು ಹೇಳ್ತಿರೋದು ನಾವು ನಂಬೇಕಾ ಅಂತ ಅನ್ನುವ ಒಂದು ಪ್ರಶ್ನೆಗೆ, ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಅಂತಂದಾಗ ಅವರು ಹೋಗುವಂತಹ ಒಂದು ಆಸ್ಪತ್ರೆಗಳೇನಿರುತ್ತೆ ಅಲ್ಲಿ ಟೀಮ್ ಇರುತ್ತೆ. ಗೈನಕಾಲಜಿಸ್ಟ್ ಅವರ ಜೊತೆ ಜೆನೆಟಿಕ್ ಕೌನ್ಸಿಲರ್ ಇರ್ತಾರೆ, ಜೆನೆಟಿಸ್ಟ್ ಇರ್ತಾರೆ, ಪಿಡಿಯಾಟ್ರಿಷಿಯನ್ ಇರ್ತಾರೆ, ಒಂದು ಟೀಮ್ ಇರುತ್ತದು. ಆಮೇಲೆ ಯಾವುದೇ ಒಬ್ಬ ಗೈನಕಾಲಜಿಸ್ಟ್ ಗರ್ಭಧಾರಣ ತಜ್ಞೆ ಕೇಳುವ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಎಷ್ಟಮ್ಮ ವಯಸ್ಸು ನಿನಗೆ ಅಂತ ಕೇಳ್ತಾರೆ. ಇವ್ರು ಯಾವಾಗ 30 ಮೇಲೆ 35-40 ಅಂತಾರೆ, ಅಂತಹ ಕಡೆ ಅವ್ರು ಹೋಗೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸು. ಅವ್ರಿಗೆ ಅಲ್ಲಿರುವಂತಹ ಇತ್ತೀಚೆಗೆ ಎಲ್ಲರೂ ಗೈನಕಾಲಜಿಸ್ಟ್ಗಳಿಗೂ ದೇ ಆರ್ ಅವೇರ್ ಆಫ್ ಜೆನೆಟಿಕ್ ಟೆಸ್ಟಿಂಗ್ ಗೊತ್ತಿದೆ ಅವ್ರಿಗೆಲ್ಲರಿಗೂ. ಈಗ ಅವ್ರೇನು ಮಾಡ್ತಾರೆ, ನಿನಗೆ 30 ವರ್ಷ 35 ವರ್ಷ ಅಂದರೆ ನಿನಗೆ ಸ್ವಲ್ಪ ರಿಸ್ಕ್ ಇದೆ ಪ್ರೆಗ್ನೆನ್ಸಿಲಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಅವರು ಗರ್ಭವನ್ನು ಧರಿಸಿದಾಗ ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ ಇದೆ. ಪ್ರೀನೇಟಲ್ ಡಯಾಗ್ನೋಸಿಸ್ ಅಂದರೆ ಬೆಳೆಯುತ್ತಿರುವ ಭ್ರೂಣ ಆರೋಗ್ಯವಾಗಿ ಇದೆಯೋ ಇಲ್ಲವಾ ಅಂತ ತಿಳಿದುಕೊಳ್ಳುವಂತಹ ತಳಿ ವಿಜ್ಞಾನದ ಪರೀಕ್ಷೆಗಳದು. ಯಾವ ಮಂತಲ್ಲಿ ಇದು ಟೆಸ್ಟ್? ಅದು 14ನೇ ವಾರದಲ್ಲಿ ಮಾಡ್ಬೋದು, 12, 10, 12 ಬೇರೆ ಬೇರೆ ಥರದ ಟೆಸ್ಟ್ಗಳಿದೆ. ಅದರಲ್ಲಿ 2 ಥರದ ಟೆಸ್ಟ್ ಇದೆ. ಒಂದು ನಾನ್ ಇನ್ವೇಸಿವ್ ಅಂತ, ಅಂದರೆ ತಾಯಿಗೆ ಯಾವುದೇ ರೀತಿಯ ತಾಯಿ ಆ ಗರ್ಭಕ್ಕೆ ಏನು ತೊಂದರೆ ಅಂದರೆ ಏನು ಇದಾಗದೇ ಇದ್ದಾಗೆ ಹಾಗೆ ತಾಯಿಯ ರಕ್ತವನ್ನು ತೆಗೆದುಕೊಂಡು ಅಥವಾ ಅಲ್ಟ್ರಾಸೋನೋಗ್ರಫಿ ಮುಖಾಂತರ ಪರೀಕ್ಷೆ ಮಾಡೋದು ನಾನ್ ಇನ್ವೇಸಿವ್ ಅಂದರೆ ಭ್ರೂಣವದ್ದ ನೇರವಾಗಿ ಅದರದೇ ಕೆಲವೊಂದು ವಸ್ತು ಅಂತಂದರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಆಗ್ಬೋದು, ಕೋರಿಯಾನಿಕ್ ವಿಲೈ ಅಂಥದನ್ನು ತೆಗೆದುಕೊಂಡು ಮಾಡೋ ಅಂಥದ್ದು. ಮೊದಲನೇದು ತಾಯಿಗೆ ನಾನ್ ಇನ್ವೇಸಿವ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ ಅಲ್ಟ್ರಾಸೋನೋಗ್ರಫಿ ಮಾಡ್ತಾರೆ. ಅಲ್ಟ್ರಾಸೋನೋಗ್ರಫಿಲಿ ನ್ಯೂಕಲ್ ಟ್ರಾನ್ಸ್ಲೂಸಿಯನ್ಸಿ ಅಂತ, ಅದು ರೇಡಿಯಾಲಜಿಸ್ಟ್ಗಳಿಗೆ ಗೊತ್ತಿರುತ್ತೆ. ಮತ್ತು ನೇಸಲ್ ಬೋನ್ ಅದನ್ನು ಚೆಕ್ ಮಾಡ್ತಾರೆ. ಮೂಗಿನ ಒಂದು ಬೋನ್ ಇದೆಯಲ್ಲ, ಅದು ನ್ಯೂಕಲ್ ಟ್ರಾನ್ಸ್ಲೂಸಿಯನ್ಸಿ ಅಂದರೆ ಈ ಕುತ್ತಿಗೆಯ ಭಾಗದಲ್ಲಿ ತಿಕ್ಕು ಚರ್ಮ ಇರುತ್ತೆ, ಅದು ದಪ್ಪ ಇರುತ್ತೆ, ಅದರದ್ದು ಒಂದು ರೆಫರೆನ್ಸ್ ವ್ಯಾಲ್ಯೂ ಇರುತ್ತದು. ಅದು ಜಾಸ್ತಿ ಆಗಿದೆ, ಇದು ಸರಿಯಾಗಿ ನಮಗೆ ಅಳತೆ ಸಿಗ್ತಾ ಇಲ್ಲ ಅಂದಾಗ ಏನೋ ರಿಸ್ಕ್ ಇದೆ ಇಲ್ಲಿ ಅಂತ ಇಂಡಿಕೇಶನ್ ಅದು. ಅದ್ರ ಜೊತೆಗೆ ತಾಯಿಯ ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಆಲ್ಫಾ ಫೀಟೋಪ್ರೋಟೀನ್ ಅಂತ ಅದು ಹಾರ್ಮೋನ್ ಟೆಸ್ಟ್ ಅಂತಲೇ ಇಟ್ಕೊಳ್ಳಿ. ಆಲ್ಫಾ ಫೀಟೋಪ್ರೋಟೀನ್, ಅನ್ಕಾಂಜುಗೇಟೆಡ್ ಎಸ್ಟ್ರಿಡಿಯಾಲ್, ಹ್ಯೂಮನ್ ಕೊರಿಯಾನಿಕ್ ಗೊಂಡೆಡೋಟ್ರೋಫಿನ್, ಈ ಹಾರ್ಮೋನುಗಳ ಪರೀಕ್ಷೆ ಮಾಡಿದಾಗ ಟಕ್ ಅಂತ ಗೊತ್ತಾಗೋಗುತ್ತೆ ಏನೋ ಪ್ರಾಬ್ಲಮ್ ಇದೆ ಈ ಗರ್ಭದಲ್ಲಿ ಅಂತ. ಕನ್ಫರ್ಮೇಷನ್, ಇದು ಕನ್ಫರ್ಮೇಟ್ರಿ ಅಲ್ಲ, ಇದು ಸಸ್ಪೆಕ್ಟ್ ಮಾಡ್ತಾ ಇರೋದು. ನಿಮಗೆ ಡೌಟ್ ಬಂತು ಏನೋ ತೊಂದರೆ ಇದೆ, ಕನ್ಫರ್ಮೇಷನ್ಗೆ ಇನ್ವೇಸಿವ್ ಮೆಥಡಾಲಜಿಗೆ ಹೋಗ್ತಾರೆ. ಅಲ್ಲಿ ಆಮ್ನಿಯೋಸಿಂಟಸಿಸ್ ಅಂತ, ಭ್ರೂಣದ ಸುತ್ತ ಒಂದು ದ್ರವ ಇರುತ್ತೆ, ಆಮ್ನಿಯಾಟಿಕ್ ದ್ರವ ಅಂತ. ಆ ದ್ರವವನ್ನು ತೆಗೆದುಕೊಂಡು ಅದರಲ್ಲಿರುವ ಜೀವಕೋಶಗಳಲ್ಲಿ DNA ಪರೀಕ್ಷೆ, ವರ್ಣತಂತು ಪರೀಕ್ಷೆ ಮಾಡಿದಾಗ ಎಕ್ಸಾಕ್ಟ್ ಆಗಿ ಮಗುವಿಗೆ ಏನಾದ್ರು ತೊಂದರೆ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಅದರ ಜೊತೆಗೆ ಕಾರ್ಡೋಸಿಂಟಸಿಸ್ ಅಂತ, ಬ್ಲಡ್ನ ಕಲೆಕ್ಟ್ ಮಾಡಿಕೊಂಡು ಮಾಡಬಹುದು. ಆಮೇಲೆ ಕೋರಿಯಾನಿಕ್ ವಿಲ್ಲೈ ಸ್ಯಾಂಪ್ಲಿಂಗ್ ಅಂತ ಇದೆ. ಕೋರಿಯಾನಿಕ್ ವಿಲ್ಲೈ ಅಂತ ಇರುತ್ತೆ ಭ್ರೂಣದ ಇದರಲ್ಲಿ ವಿಲ್ಲೈಗಳು, ಅದರಿಂದ ಒಂದು ಸ್ವಲ್ಪ ಟಿಶ್ಯೂ ಬಯಾಪ್ಸಿ ಥರ ಅದನ್ನು ಮಾಡಿ ತಗೊಂತಾರೆ. ಅದರಿಂದ DNA ಪರೀಕ್ಷೆ ಮಾಡ್ತಾರೆ, ಅದರಲ್ಲಿ ವರ್ಣತಂತು ಪರೀಕ್ಷೆ ಮಾಡ್ತಾರೆ. ಮಾಡಿದಾಗ ಗೊತ್ತಾಗೋಗುತ್ತೆ. ಈಗ ನಾವು ಸೆಲೆಬ್ರಿಟಿಗಳು ಒಳ್ಳೆ ಮಗು ಹುಟ್ಟಿದೆ ಅಂತ ಅಂದ್ಕೊಂಡಿದ್ದೀವಲ್ಲ, ಅವರು ಈ ಥರ ಪರೀಕ್ಷೆಗೆ ಹೋಗಿಲ್ಲ ಅಂತ ನಿಮಗೆ ಗೊತ್ತಿದೆಯಾ? ಇದೆಲ್ಲ ಹೆಂಗಂದರೆ ಟಿಪ್ ಆಫ್ ದ ಐಸ್ಬರ್ಗ್. ನಾವು ಮೇಲೆ ನೋಡ್ತಾ ಇರೋದು ಒಂದು ಸಣ್ಣ ಮಂಚಿನ ಗೆಡ್ಡೆ, ಒಳಗಡೆ ದೊಡ್ಡ ಒಂದು ಮೌಂಟನ್ ಇರುತ್ತೆ, ಬೆಟ್ಟ ಇರುತ್ತೆ. ಪ್ರತಿಯೊಬ್ಬರು ಅಂಥದ್ದು ಏನಾದರೂ ಪರೀಕ್ಷೆ ಮಾಡಿಸಿರ್ತಾರೆ. ಆ ಪರೀಕ್ಷೆಯಲ್ಲಿ ಮಗುವಿಗೆ ತೊಂದರೆ ಇದೆ ಅಂದಾಗ ಅಬಾಟ್ ಆಗಿರುತ್ತದೆ, ಅದು ಗೊತ್ತಿರಲ್ಲ ಯಾರಿಗೂ. ಈಗ ನೋಡಿ, ಕ್ಯಾನ್ಸರ್ ಭಾಳಷ್ಟು ಸೆಲೆಬ್ರಿಟಿಗೆ ಬಂತು, ವಾಸಿ ಆಯಿತು, ಆರಾಮಾಗಿದ್ದಾರೆ. ಜನಸಾಮಾನ್ಯರಿಗೆ ಯಾಕಾಗಲ್ಲ ಅಂದರೆ ಅವ್ರು ಹೋಗೋ ಹಾಸ್ಪಿಟಲ್ಲು ಪ್ರತಿಷ್ಠಿತ ಹಾಸ್ಪಿಟಲ್ಗಳು, ಫಾರಿನ್ಗೆ ಹೋಗ್ತಾರೆ, ಟ್ರೀಟ್ಮೆಂಟ್ ತಗೊಂತಾರೆ. ಅದನ್ನು ಜನಸಾಮಾನ್ಯರು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ. ಏಕೆಂದರೆ ಅವರಿಗೆ ಸಿಗುವಂಥ ವೈದ್ಯಕೀಯ ಸವಲತ್ತುಗಳು ಬೇರೆ ಥರದ್ದು, ಜನಸಾಮಾನ್ಯರಿಗೆ ಸಿಗುವಂಥದ್ದು ಬೇರೆ. ಹಾಗಾಗಿ ಇಂಥ ಟೆಸ್ಟ್ಗಳೆಲ್ಲ ಇದೆ,
ಅವ್ರುಗಳಿಗೆ ಅದ್ರ ಬಗ್ಗೆ ಅರಿವಿರುತ್ತೆ. ಅವ್ರಿಗೆ ಅರಿವಿಲ್ಲದೆ ಹೋದರೂ ಅವ್ರನ್ನ ನೋಡ್ಕೊಂತಿರೋ ಡಾಕ್ಟ್ರುಗಳಿಗೆ ಅರಿವಿರುತ್ತೆ. ಸೊ ಅವ್ರು ಹೇಳ್ತಾರೆ ನೀವು ಈ ಥರ ಪರೀಕ್ಷೆ ಮಾಡಿಸ್ಕೋಬೇಕು ಅಂತೇಳಿ. ಹಾಗಾಗಿ ಅವ್ರಿಗೆ ವಯಸ್ಸು ಜಾಸ್ತಿ ಆದರೂ ಅದು ಎಷ್ಟನೇ ಮಗು ಅಂತ ನಮಗೆ ಗೊತ್ತಿಲ್ಲ, ಎಷ್ಟು ಟರ್ಮಿನೇಟ್ ಆಗಿ ಅಬಾಟ್ ಆಗಿ ಇದು ಎಷ್ಟನೇ ಮಗು ನಮಗೆ ಗೊತ್ತಿಲ್ಲ. ನಮ್ಮ ಕಣ್ಣು ಕಾಣ್ತಿರೋದು ಮಗು ಚೆನ್ನಾಗಿದೆ. ಇದರ ಜೊತೆಗೆ ನೀವು ಹೇಳಿದಾಗೆ ಅಂಡಾಣನ ಪ್ರಿಸರ್ವ್ ಮಾಡಿ ಮಾಡ್ಕೋಬೋದು. ಅದು ತೊಂದರೆ, ಏನೂ ತೊಂದರೆ ಆಗಲ್ಲ, ಅದನ್ನು ಮಾಡ್ಕೋಬಹುದು. ಯಾವ ಏಜಲ್ಲಿ ಮಾಡಬೇಕಾಗುತ್ತೆ? ಅದು ಅದೇ ಒಳ್ಳೆ ವಯಸ್ಸಿನಲ್ಲಿ, ಇವಾಗ 25-30 ಒಳಗಡೆ ಮಾಡ್ಕೊಳ್ಳೋದು ಒಳ್ಳೆಯದು. ನಂತರ ಅದನ್ನು ಇಂಪ್ಲಾಂಟ್ ಮಾಡೋಕ್ಕೆ ಮೊದಲು ಪರೀಕ್ಷೆ ಮಾಡ್ತಾರೆ, ಚೆನ್ನಾಗಿದೆಯಾ, ಸರ್ವೈವಲ್ ರೇಟ್ ಇದೆ, ಕ್ವಾಲಿಟಿ ಚೆನ್ನಾಗಿದೆಯಾ, ಎಲ್ಲದನ್ನೂ ನೋಡ್ತಾರೆ. ಎಷ್ಟು ಎಗ್ಸನ್ನು ಪ್ರಿಸರ್ವ್ ಮಾಡ್ತಾರೆ? ಮಾಡ್ಬೋದು. ಅವರು ಡಿಪೆಂಡ್ಸ್ ಅವ್ರಿಗೆ ಎಷ್ಟು ಬೇಕು ಅಂತ. ಸ್ಪರ್ಮ್ನು ಪ್ರಿಸರ್ವ್ ಮಾಡ್ತಾರೆ, ಎಗ್ಸನ್ನು. ಅವರು ಏನಂದರೆ ಸೂಪರ್ ಓವ್ಯುಲೇಷನ್ ಮಾಡಿ ಮಾಡ್ಕೋಬೇಕಾಗುತ್ತೆ. ಅದು ಡಿಪೆಂಡ್ಸ್ ಆನ್ ಇದು ಅವರ ರಿಕ್ವೈರ್ಮೆಂಟು, ಎಷ್ಟು ಡ್ಯೂರೇಷನ್ನು, ಎಷ್ಟು ರಿಕ್ವೈರ್ಮೆಂಟು ಎಲ್ಲ. ಆಮೇಲೆ ಮುಖ್ಯವಾಗಿ ಇದನ್ನು ಕ್ಯಾನ್ಸರ್ ಥೆರಪಿಗೆ ಹೋಗ್ತಾರಲ್ಲ, ಕೀಮೋ, ರೇಡಿಯೋ, ಕ್ಯಾನ್ಸರ್ ಇದಾಗಿದೆ, ಈಗ ಥೆರಪಿಗೆ ಹೋಗಬೇಕು, ಅದಕ್ಕೆ ಮೊದಲು ಇನ್ನೂ ಯಂಗ್ ಏಜ್ ಇದೆ, ಸೊ ನನ್ನ ವೀರ್ಯಾಣುನ ಪ್ರಿಸರ್ವ್ ಮಾಡಬೇಕು, ಅಂಡಾಣುನ ಪ್ರಿಸರ್ವ್ ಮಾಡಬೇಕು, ಅಂಥ ಕಡೆನೂ ಬಹಳ ಉಪಯುಕ್ತ ಆಗುತ್ತೆ ಇಂಥದ್ದೆಲ್ಲ. ಡಿಪೆಂಡ್ಸ್ ಆನ್ ಅವರ ರಿಕ್ವೈರ್ಮೆಂಟು ಎಲ್ಲದ್ರ ಮೇಲೆ. ಥೆರಪಿಗೆ ಹೋಗಬೇಕು, ಅವರು ಎಗ್ಸನ್ನು ಪ್ರಿಸರ್ವ್ ಮಾಡ್ತಾರೆ ಅಥವಾ ವೀರ್ಯಾಣು ಪ್ರಿಸರ್ವ್ ಮಾಡ್ತಾರೆ, ಅದರಿಂದ ಮುಂದೆ ಹುಟ್ಟೋ ಮಗುಗೇನು ಸಮಸ್ಯೆ ತೊಂದರೆ ಇಲ್ಲ. ಏಕೆಂದರೆ ರೇಡಿಯೇಷನ್ನು ಕೆಮಿಕಲ್ ಇದು ಆ ಹೊರಗಡೆ ಇದೆಯಲ್ಲ, ಅದು ಭ್ರೂಣ. ಬಟ್ ಕ್ಯಾನ್ಸರ್ ಇರುತ್ತಲ್ಲ ದೇಹದಲ್ಲಿ ಇದ್ರೂ ಏನೂ ತೊಂದರೆ ಏನಾಗಲ್ಲ. ಆಮೇಲೆ ಟ್ರೀಟ್ ಮಾಡಿ ಅದೆಲ್ಲ ಒಂದು ಲೆವೆಲ್ಗೆ ಇದಾಗಿ, ನನ್ನ ಸ್ಟೂಡೆಂಟೇ ಒಂದು ಸ್ಟೂಡೆಂಟು, ಅವಳಿಗೆ ನಾನ್ ಹಾಡ್ಗಿನ್ಸ್ ಲಿಂಫೋಮಾ ಆಗಿತ್ತು, ಅದೆಲ್ಲ ವಾಸಿ ಆಯಿತು. ಫಾಲೋಅಪ್ ಎಲ್ಲ ಮಾಡ್ತಾ ಇದ್ದಾರೆ, ರಿಕರೆನ್ಸ್ ಏನೋ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ಏನೂ ಇಲ್ಲ, ಚೆನ್ನಾಗಿ ಒಂದು ಮಗುನೂ ಆಯಿತು, ಮಗುನೂ ಚೆನ್ನಾಗಿದೆ. ಶಿ ಈಸ್ ಆಲ್ಸೋ ವರ್ಕಿಂಗ್, PhD ಮಾಡಿದ್ಲು. ಆ ಥರ ಅಂದರೆ ಎಲ್ಲದಕ್ಕೂ ಒಂದು ವೇಔಟ್ ಇರುತ್ತೆ. ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅದನ್ನು ಹುಡುಕೊಳ್ಬೇಕಾಗುತ್ತೆ. ಸರಿಯಾಗಿ ಟ್ರೀಟ್ಮೆಂಟ್ ಸಿಗಬೇಕಾಗುತ್ತೆ, ಅದು ಬಹಳ ಮುಖ್ಯ. ಅರಿವು, ನಮಗೆ ತಿಳುವಳಿಕೆ ಮುಖ್ಯ ಇದರ ಬಗ್ಗೆ. ಓಕೆ. ಸೊ ಮುಂದಿನ ಹಂತಕ್ಕೆ ಹೋಗೋದಾದರೆ